ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇದು ನನ್ನ ಮಗಳ ಬರ್ಡೇ ಬ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹಾಗೆ ಸ್ನಾನನೂ ಮಾಡಿ ದೇವ್ರ ಪೂಜೆನೂ ಕೂಡ ಮಾಡಿದೆ. ಯಾಕಂದರೆ ತುಂಬ ದಿನ ಆಗಿತ್ತು, ಅಲ್ಲೇ ಒಂದು ವಾರದ ಹತ್ತಿರ ಆಗೋಗಿತ್ತು ಪೂಜೆ ಮಾಡಿ. ಆ ಕಾರಣಕ್ಕೆ ಪೂಜೆ ಮಾಡ್ಕೊಬಿಡೋಣ, ಯಾಕಂದರೆ ಚಿಕನ್ ಎಲ್ಲ ತರ್ತೀವಲ್ಲ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ಹಾಗೆಯೇ ಅಮ್ಮ, ಅಜ್ಜಿ, ಹಾಗೆಯೇ ಮನು ಅವರ ಅಮ್ಮ, ಹಾಗೆ ಅವರ ಅಣ್ಣ, ಹಾಗೆ ನನ್ನ ಮುದ್ದಿನ ಸೊಸೆ ಅಂದರೆ ನಮ್ಮ ಅಣ್ಣನ ಮಗಳು ಕೂಡ ಬರ್ತಿದ್ಲು. ಆ ಕಾರಣಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಮಟನ್ ತರ್ತೀನಿ ಅಂದಿದ್ರು ಅಮ್ಮ. ಆ ಕಾರಣಕ್ಕೆ ಮಸಾಲನೂ ಕೂಡ ಆಡಿಸಿಟ್ಟಿದ್ದೀನಿ. ಅಷ್ಟರಲ್ಲಿ ಅಮ್ಮ ಎಲ್ಲ ಬಂದರು. ಬೇಗ ಅಡುಗೆ ಮಾಡಿ ಹಾಗೆ ಊಟ ಕೂಡ ಮಾಡಿದ್ವಿ. ಹಾಗೆಯೇ ಹೊರಗಡೆ ಹೋಗಿದ್ದು ಬಂದ್ವಿ. ಅವೆಲ್ಲ ಮಾಡ್ಕೊಳಕ್ಕಾಗಲ್ಲ ವೀಡಿಯೋನ. ಹಾಗೆ ಮಾರ್ನಿಂಗ್ ನಮ್ಮ ಮಾಮನ ಮಗಳನ್ನ ಕರ್ಕೊಬಂದ್ರು ನಮ್ಮ ಯಜಮಾನ್ರು. ಹಾಗೆ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿದ್ವಿ. ಯಾಕಂತಂದರೆ ಊಟ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಎದ್ದು ಸ್ನಾನ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಫಸ್ಟು ನಾವು ಇಲ್ಲಿ ಅಡುಗೆ ಮಾಡ್ಕೊಂಡಿದ್ವಿ. ನಾನು ಏನೇನು ಮಾಡಿದೆ ಅಂತ ಅಂದರೆ ಒಬ್ಬಟ್ಟು, ಕಾಳುಗೊಜ್ಜು, ಹಾಗೆಯೇ ಹೆಸರುಬೇಳೆ, ಚಿತ್ರಾನ್ನ, ರೈಸು, ರಸಮ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮಸಾಲೆ ಆಗಿರೋದ್ರಿಂದ ಕಾಳು ಒಬ್ಬಿಟ್ಟು ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂದ್ಬಿಟ್ಟು ತಿಳಿಸಾರು ಮಾಡಿ, ಹಾಗೆ ಬಜ್ಜಿ, ಹಾಗೆ ಹಪ್ಪಳ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಅಮ್ಮ ನಾನು ಇಬ್ಬರು ಸೇರಿ ಪ್ರಿಪೇರ್ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ಅಜ್ಜಿ ಎಲ್ಲ ಕಾಳು ತರಕಾರಿ ಎಲ್ಲ ಬಿಡಿಸ್ಕೊಡೋದು ಹಾಗೆಲ್ಲ ಮಾಡೋರು. ಹಾಗೆ ನಮ್ಮ ಅತ್ತೆ ಎಲ್ಲನೂ ಕೂಡ ಮನೆ ಕೆಲಸ ಎಲ್ಲ ಮಾಡಿಕೊಟ್ರು ಪಾಪ. ಹಾಗೆಯೇ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಾನು ರೆಡಿ ಆಗೋಕ್ಕೆ ಹೋದೆ. ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ. ಆಗ ನಮ್ಮ ಮಾಮನ ಮಗಳನ್ನು ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾಯಿದ್ರು. ಎಲ್ಲದಕ್ಕೂ ಪೀಪಿ ಎಲ್ಲ ನೋಡಿದ್ವಿ. ಆದರೆ ಬರ್ಡೇ ಬ್ಲಾಗಲ್ಲಿ ಮಾತ್ರ ಈ ಥರ ಆಡ್ತಿದ್ಲು. ಬರ್ಡೇ ಗರ್ಲ್ ಸೀರೆ ನಾನು ಈಗ ಉಟ್ಕೊಂಡು ಬಂದಿದ್ದೆ. ಈ ಸೀರೆ ಉಟ್ಕೊಂಡಿದ್ದೆ. ಹಾಗೆ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಬೇಕಿತ್ತು. ಆ ಕಾರಣಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಅವರೆಲ್ಲ ರೆಡಿ ಮಾಡ್ತಾ ಇದ್ದಿದ್ದ. ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಈ ರೀತಿಯೇ ಡಬಲ್ ಸ್ಟೆಪ್ ಬೇಕು ಅಂತ ಕೇಕ್ ರೆಡಿ ಮಾಡಿಸಿದ್ವಿ. ಹಾಗೆಯೇ ಈ ರೀತಿ ಫುಲ್ ಡೆಕೋರೇಷನ್ ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ಈಗನ 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 ಅದು ಕೇಕ್ ಆ ಕಡೆ ನೋಡಮ್ಮ, ನಾನು ವಿಡಿಯೋ ಮಾಡ್ತಾನೆ ಅಷ್ಟೇ ಕಲ. ಇಲ್ಲಿ ಸಾಕು ಬಿಡಿ. ಆಯ್ತಾ?
ಕುತ್ಕೋ ಕೆಳಗಡೆ ಕುತ್ಕೋವ ನೀ ಕುತ್ಕೊಬಿಡು ಅವಳು ಬರೀ ಅವಳು ತಿನ್ಕೊಳತ್ರಲ್ಲ ಅವಳೆ ಇಬ್ರದ್ದು ಮಾಡಿದ್ದೇನೆ ನಾನು ಆಯ್ತು ಬಿಡಿ ವಿಡಿಯೋ ಮಾಡ್ಕೊತೀನಿ ಅತ್ತ ಬೈಗ ಅಕ್ಕಮ್ಮ ಅತ್ತೆ ತಿನ್ಸ್ಬಿಡಪ್ಪ ಅಕ್ಕ ಬರ್ತ್ಡೇ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನಾವು ಈ ಥರ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮದು ಎಲ್ಲ ಫೋಟೋ ಬೇಕಿತ್ತಲ್ಲ ಅಂದ್ಬಿಟ್ಟು ಬಂದಿರೋದೆಲ್ಲ ಹೊಂಟೋಗ್ಬಿಡುತ್ತೆ, ಆಮೇಲೆ ಮೆಮೊರಿಗೆ ಇರಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದು ಎಲ್ಲ ಫೋಟೋಗಳು ಕೂಡ. ಹಾಗೆಯೇ ನಮ್ಮ ಅಣ್ಣನ ಮಗಳು ಮಾತ್ರ ಹೋಗೋದಕ್ಕೆ ಟ್ರೆಂಡ್ ಬೇಕು ಅಂದ್ಬಿಟ್ಟು ರೆಡಿಯಾಗಿ ಎಲ್ಲ ನೀನು ಹೊಟ್ಟೋಗ್ಬಿಟ್ಟಿ ನೀನು ಅಂಗ್ಳೋರ್ತಿದೆ ಬಾಯ್ 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 ಎರಡನೇ ಕ್ಲಾಸ್ 10th ಕಣ ಬರ್ತೀನಿ ನಾನು ನೆಕ್ಸ್ಟ್ ಬರ್ತೀನಿ ನೀನು ಹೋಗಿರು ನಾನು ಬರ್ತೀನಿ ಬಾಯ್ ಅತ್ತಿಂದ ಕರ್ಕೊಬರೋದಕ್ಕೆ ಅವಳು ಮಲ್ಕೊಬಿಟ್ಟಿದ್ಲು. ಅಮ್ಮಾರೆಲ್ಲ ಅಂದ್ರಂತೆ ಅಮ್ಮನ ಕರ್ಕೊಬರೋಗು ಹೋಗಿ ಅಂತೆಲ್ಲ ಅಂದು ಕಳಿಸಾದ್ಮೇಲೆ ಅವಳು ಸಮಾಧಾನವಾಗಿಂದ ಅತ್ತಿಂದ ಬರೋದಕ್ಕೆ ಮಲ್ಕೊಂಡಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅಲ್ಲೇ ಮಲಗಿಸಿದ್ವಿ ಫಸ್ಟೇನೆ. ಯಾಕಂದರೆ ಅದೇ ಡ್ರೆಸ್ಸಲ್ಲಿ ಹೊಸ ಡ್ರೆಸ್ಸಲ್ಲಿ ಆಗೋಲ್ಲ, ಮೈಯೆಲ್ಲ ಚುಚ್ಚುತ್ತೆ ನಕ್ಕಣಕ್ಕೆ. ಅಷ್ಟರಲ್ಲಿ ನಮ್ಮ ಸ್ಪಂದ ಅಂದ್ಲು ನಾನು ಹೊರಡ್ತೀನಿ ಪುಟ್ಟಿ, ಇನ್ನು ಸಂಜೆ 5 ಗಂಟೆ ಆಯ್ತಲ್ಲ, ಇನ್ಯಾವಾಗ ಹೊರಡೋದು ಅಂದ್ಲು. ಸರಿ ಆಯಿತು ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೊರಟ್ವಿ. ಅವಳನ್ನ ಆಮೇಲೆ ಎದ್ದೊಳಿಸೋದ್ವಿ. ಅಷ್ಟರಲ್ಲಿ ಎದ್ಲು ಅವಳು ಕೂಡ. ಹಂಗಾಗಿ ಅವಳನ್ನ ಕರ್ಕೊಂಡು ಹೊರಟ್ವಿ ಬಸ್ಸಲ್ಲಿ. ಹಂಗೆ ನಮ್ಮ ಯಜಮಾನ್ರು ಬಿಟ್ಕೊಟ್ಬಿಡ್ತೀನಿ ಫಸ್ಟು ಬಸ್ ಸ್ಟ್ಯಾಂಡ್ವರೆಗೂ, ಯಾವುದು ಆಟೋ ಸಿಗ್ತಿಲ್ವಲ್ಲ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಬಿಟ್ಕೊಟ್ರು. ಆಮೇಲೆ ಬಿಟ್ಕೊಟ್ಮೇಲೆ ಅಲ್ಲೇ ಬಸ್ ಹತ್ತಿ ಹೊರಟ್ವಿ. ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಸ್ಪಂದು ಬಂದಿದ್ದು. ಯಾಕಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವಳಿಗೆ ಅವತ್ತೇ ಫೋನ್ ಮಾಡಿ ಕೇಳಿದ್ದಿದ್ದು ಬರ್ತೀಯಾ ಅಂತ. ಕೇಳ್ತೀನಿ ವಾರ್ಡನ ಅಂತಿದ್ರು. ವಾರ್ಡನ್ ಕೇಳೋದ್ಮೇಲೆ ಫಸ್ಟ್ ಬೇಡ ಅಂದ್ರಂತೆ, ಬೇಜಾರಾಯಿತು. ತಿರ್ಗಾ ಮೇಲೆ ಇಲ್ಲ ಹೋಗು ಅಂದರು ಅಂತ ಅಂದರು. ಆಮೇಲೆ ಹೋಗಿ ನಮ್ಮ ಯಜಮಾನ್ರಿಗೆ ಕರ್ಕೊಂಬರು. ನನಗಂತೂ ತುಂಬಾ ಖುಷಿ ಆಯಿತು ಅವಳು ಬಂದಿದ್ದು. ಹಾಗೆಯೇ ಅವತ್ತು ಯಾವುದೇ ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ ಅಂತ ಮಾಣೆಗೆ ನಾವು ಒಂದು ದೇವಸ್ಥಾನಕ್ಕೆ ಹೋದ್ವಿ, ನಾನು ನಮ್ಮ ಯಜಮಾನ್ರು ಇಬ್ಬರೂ. ಅವಳನ್ನು ಕರ್ಕೊಂಡು
ಹಾಗೆ ಅವಳಂತೂ ತುಂಬ ಖುಷಿ ಪಟ್ಲು ಹೋಗಿದ್ದು ನೋಡಿ. ಯಾಕಂದ್ರೆ ಎತ್ತಿನ ಹೋಗ್ಬೇಕಾದ್ರೆ ಮಲ್ಕೊಬಿಟ್ಟಿಲ್ಲ, ಬಟ್ ಅಲ್ಲೆಲ್ಲ ವಾತಾವರಣ ಎಲ್ಲ ಇದ್ದದ್ದು ನೋಡಿ ತುಂಬ ಖುಷಿ ಪಟ್ಲು, ಓಡಾಡಿಕೊಂಡು ಆರಾಮಾಗಿದ್ಲು. ಬಟ್ ನಮಗೂ ಏನೂ ಅನ್ನಿಸ್ಲಿಲ್ಲ ಅವಳು ಓಡಾಡ್ತಿದ್ದು ನೋಡಿ. ಹಂಗೆ ಅಲ್ಲಿ ನವೀನಣ್ಣ ಒಳಗಡೆ ಎಲ್ಲ ಕರ್ಕೊಂಡೋಗಿ ನಮಗೆ ಸಣ್ಣ ಮಾಡಿಸ್ಕೊಂಡು ಎಲ್ಲ ದೇವ್ರಿಗೂ ಕರ್ಕೊಂಡು ಬಂದರು. ಹಾಗೆಯೇ ನನಗಂತೂ ನನ್ನ ಮಗಳು ಬರ್ಡೇ ಹೇಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದು ಅದೇ ರೀತಿ ಮಾಡಿದೆ. ಬಟ್ ಆದರೆ ಸ್ವಲ್ಪ ಕಮ್ಮಿ ಆಯಿತು. ಬಟ್ ಆದರೆ ನೆಕ್ಸ್ಟ್ ಸರಿ ಗ್ರ್ಯಾಂಡಾಗಿ ಮಾಡೋಣ ಅಂತ. ಒಂದು ಭಯ ಇದ್ದಿದ್ದಂತೂ ನನ್ನ ಮಗಳು ಹೇಗೆ ಮಾಡಿಸ್ಕೊತಾಳೋ, ಹೇಗೆ ಕಟ್ ಮಾಡ್ತಾಳೋ ಇಲ್ಲ ಅಳ್ತಾಳೋ ಅಂತ. ಬಟ್ ಏನಿಲ್ಲ, ತುಂಬ ಖುಷಿಯಿಂದ ಮಾಡಿಸ್ಕೊಂಡ್ಳು. ಅದೇ ಖುಷಿ ನಮಗಂತೂ ಆಯಿತು. ಯಾಕಂದರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಮುಖ್ಯ. ನನಗಂತೂ ತುಂಬಾ ಖುಷಿ ಆಯಿತು. ಅವಳು ಆ ಖುಷಿ ನೋಡಿ, ಹಾಗೆಯೇ ಅವಳು ಆಡ್ತಾಯಿದ್ದು ನೋಡಿ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇದಾಗಿತ್ತು ನನ್ನ ಮಗಳ ಬರ್ಡೇ ಬ್ಲಾಗ್. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಓಕೆ ಬಾಯ್.